ನೆಲಮಂಗಲದ ಜಿಂದಾಲ್ ಬಳಿ ಜವರಾಯ ತನ್ನ ಅಟ್ಟಹಾಸವನ್ನ ಮೆರೆದಿದ್ದಾನೆ. 5 ಯುವಕರನ್ನ ರಣಭೀಕರ ಅಪಘಾತ ಬಲಿ ಪಡೆದಿದೆ. ಹೊಸಕೋಟೆ ಅಪಘಾತ ಮಾಸುವ ಮುನ್ನವೇ ಮತ್ತೊಂದು ಆಘಾತ ಎದುರಾಗಿದೆ. ಕಾರು ಹಾಗೂ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿದ್ದು ಕಾರಲ್ಲಿದ್ದವರ ಪೈಕಿ 5 ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದೊಡ್ಡಬಳ್ಳಾಪುರದ ಹರ್ಷಿತ್, ಲಲಿತ್ ಸೇರಿ 5 ಯುವಕರು ಸಾವನ್ನಪ್ಪಿದ್ದು, ಇಂಡಿಕಾ ಕಾರ್ನಲ್ಲಿ ಈ 5 ಯುವಕರು ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಡಿವೈಡರ್ ಜಂಪ್ ಆಗಿ ಬೆಂಗಳೂರಿನಿಂದ ಹುಬ್ಬಳ್ಳಿ ಕಡೆಗೆ ತೆರಳ್ತಾ ಇದ್ದಂತಹ ಬಸ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಕಾರ್ನಲ್ಲಿದ್ದ 5 ಮೃತಪಟ್ಟಿದ್ದಾರೆ. ಬದುಕಿ ಬಾಳ್ಬೇಕಾಗಿದ್ದಂತಹ ಮಕ್ಕಳನ್ನ ಕಳೆದುಕೊಂಡ ಪೋಷಕರು ಕಣ್ಣೀರಿಟ್ಟಿದ್ದು, ನೆಲಮಂಗಲ ಆಸ್ಪತ್ರೆ ಶವಾಗಾರದ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗ ಹರ್ಷಿತ್ನ ಮೃತದೇಹವನ್ನ ತಬ್ಬಿ ತಾಯಿ ಗೋಳಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಹೊಸಕೋಟೆಯ ಸತ್ಯಾವರದ ಬಳಿ ಅಪಘಾತ ಸಂಭವಿಸಿತ್ತು. ಈ ಅಪಘಾತದಲ್ಲಿ 7 ಜನ ಸಾವನ್ನಪ್ಪಿದ್ರು. ಈ ಅಪಘಾತ ಮಾಸುವ ಮುನ್ನವೇ ಮತ್ತೆ ನಿನ್ನೆ ರಾತ್ರಿ 11:30ರ ಸುಮಾರಿಗೆ ನೆಲಮಂಗಲದ ಜಿಂದಾಲ್ ಫ್ಲೈಓವರ್ ಬಳಿ ಅಪಘಾತ ಸಂಭವಿಸಿದೆ. ಈ ಭೀಕರ ಅಪಘಾತದಲ್ಲಿ 5 ಸಾವನ್ನಪ್ಪಿದ್ದಾರೆ. 5 ಕೂಡ ವಿದ್ಯಾರ್ಥಿಗಳು ಅಂತ ತಿಳಿದುಬಂದಿದೆ, ಯುವಕರು ಅಂತ ತಿಳಿದುಬಂದಿದೆ. ನಿನ್ನೆ ರಾತ್ರಿ ತುಮಕೂರಿನ ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಇಂಡಿಕಾ ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ನ ಹಾರಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದಂತಹ 42 ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಆದರೆ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ 5 ಯುವಕರು ಸಾವನ್ನಪ್ಪಿದ್ದಾರೆ. ಅಪಘಾತವಾದಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ನೆಲಮಂಗಲದಲ್ಲಿ ಕಾರು ಹಾಗೂ ಕೆಎಸ್ಆರ್ಟಿಸಿ ಬಸ್ ಮಧ್ಯೆ ಭೀಕರ ಅಪಘಾತ ಆಗಿ 5 ಜನ ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ನಾವೀಗ ಘಟನಾ ಸ್ಥಳದಲ್ಲಿದ್ದೀವಿ. ನೆಲಮಂಗಲದಿಂದ ಬೆಂಗಳೂರಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಜಿಂದಾಲ್ ಮುಂಭಾಗದಲ್ಲಿರುವಂತಹ ಫ್ಲೈಓವರ್ ಏನಿದೆ, ಇಲ್ಲಿ ಇಂಡಿಕಾ ಕಾರ್ನಲ್ಲಿ ಬರ್ತಿದ್ದಂತ 5 ಜನ ಯುವಕರು, ಅಂದ್ರೆ ನೆಲಮಂಗಲ ಮಾರ್ಗವಾಗಿ ಬೆಂಗಳೂರಿಗೆ ಇಂಡಿಕಾ ಕಾರ್ನಲ್ಲಿ ಬರ್ತಿದ್ದಂತ ದೊಡ್ಡಬಳ್ಳಾಪುರ ಮೂಲದ 5 ಜನ ಯುವಕರು ಡಿವೈಡರ್ ಅನ್ನ ಡಿಕ್ಕಿ ಹೊಡೆದು ನಂತರ ಆಪೋಸಿಟ್ ಅಲ್ಲಿ ಬರ್ತಿದ್ದಂತ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿಯನ್ನ ಹೊಡೆದಿರುವಂತದ್ದು. ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗ್ತಿದ್ದಂತ ಕೆಎಸ್ಆರ್ಟಿಸಿ ಬಸ್ಗೆ ಆಪೋಸಿಟ್ ಆಗಿ ಡಿಕ್ಕಿ ಆದಂತ ಪರಿಣಾಮ 5 ಜನ ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಸದ್ಯ ರಸ್ತೆಯ ಡಿವೈಡರ್ ಇದೆ. ಈ ಒಂದು ಡಿವೈಡರ್ಗೆ ಇಂಡಿಕಾ ಕಾರನ್ನ ಹತ್ತಿಸಿ ನಂತರ ಕಾರು ಅಪ್ಸೈಡ್ ಆಗಿ ಎದುರುಗಡೆ ಬರ್ತಿದ್ದಂತ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಆಗಿರುವಂತದ್ದು. ಘಟನಾ ಸ್ಥಳದಲ್ಲಿ ಕಾರ್ನ ಅವಶೇಷಗಳನ್ನು ಕೂಡ ಗಮನಿಸಬಹುದು. ದೊಡ್ಡಬಳ್ಳಾಪುರ ಮೂಲದ ಹರ್ಷಿತ್, ಲಲಿತ್, ಕೇಶವ್, ದುರ್ಗಾಪ್ರಸಾದ್ ಸೇರಿದಂತೆ ಸುಮಾರು 5 ಜನ ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ನಿನ್ನೆ ರಾತ್ರಿ 8:30ರ ಸುಮಾರಿಗೆ ದೊಡ್ಡಬಳ್ಳಾಪುರದಿಂದ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತೇಳಿ ಮನೆಯಲ್ಲಿ ಪೋಷಕರಿಗೆ ಹೇಳಿ ಬಂದಂತ ಮಕ್ಕಳು ನೇರವಾಗಿ ದೊಡ್ಡಬಳ್ಳಾಪುರದಿಂದ ನೆಲಮಂಗಲಕ್ಕೆ ಬಂದು ನೆಲಮಂಗಲದಿಂದ ಬೆಂಗಳೂರು ಮಾರ್ಗವಾಗಿ ಹೋಗುವಂತ ಸಂದರ್ಭದಲ್ಲಿ ಅಪಘಾತ ನಡೆದಿದೆ. ಘಟನೆಯಲ್ಲಿ 5 ಜನ ಯುವಕರು ಕೂಡ ಸಾವನ್ನಪ್ಪಿರುವಂತದ್ದು. ಸದ್ಯ ಮೃತರ ಮೃತದೇಹಗಳನ್ನ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ದಾಖಲು ಮಾಡಿರುವಂತದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಬೆಳಗಿನ ಜಾವ 5 ಗಂಟೆನಾಗೆ ಆಕ್ಸಿಡೆಂಟ್ ಬಂದು ಸುಮಾರು ಒಂದು ನೈಟ್ 11 ಗಂಟೆಗೆ ಆಗಿದೆ. ಅದೇ ನಮ್ಗೇನು ಮಾಹಿತಿ ಗೊತ್ತಾಗಿಲ್ಲ. ಯಾರೋ ಫೋನ್ ಮಾಡಿ ಹೇಳಿದಾಗ ನಮಗೆ ಗೊತ್ತಾಗಿದೆ ಹಿಂಗೆ ಆಕ್ಸಿಡೆಂಟ್ ಆಗಿದೆ. ಹಿಂಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಯಾರೋ ಫೋನ್ ಮಾಡಿದ್ರು ಸ್ಟೇಷನಿಂದ, ನಿಮ್ಮ ಮಗಳು ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಹಂಗಾಗಿ ನಾವು ಇವಾಗ ಬಂದು ನೋಡ್ತಾ ಇದ್ದೀವಿ. ಇದು ಯಾರು ಏನಾಗ್ತಿದೆ? ನಮ್ಮ ಚಿಕ್ಕಪ್ಪ ಅವರ ಮಗ, ನಮ್ಮ ತಮ್ಮ ಆಗ್ಬೇಕಾಗಿತ್ತು. ಅವರು ನಮ್ಗೆ ಇಲ್ಲೇ ಯಾವ್ದೋ ಬಲ್ಬ್ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಮ್ಮ ಹುಡುಗ ಹೇಳಿದ್ದ. ಆದ್ರೆ ಅಲ್ಲಿ ಬೇರೆಯವರೆಲ್ಲ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಿದ್ದಾರೆ. ನಮ್ಮ ಹುಡುಗ ನಮ್ಗೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳಿ. 5 ಜನ ಕ್ಲಾಸ್ಮೇಟ್ಸ್? 5 ಜನ ಕ್ಲಾಸ್ಮೇಟ್ಸ್ ಏನಿಲ್ಲ, ಏರಿಯಾ ಫ್ರೆಂಡ್ಸ್ ಸರ್ ಅಷ್ಟೇ. ಎಲ್ಲ ದೊಡ್ಡಬಳ್ಳಾಪುರ. ಎಲ್ಲ ಟೌನ್ ಟಾಟಾ ಇಂಡಿಗಾ ಕಾರಲ್ಲಿ ಹೋಗಿ. ಅಂದ್ರೆ ಮೊದ್ಲಿಂದನೂ ಇವ್ರು ಒಟ್ಟಿಗೆ ಕೆಲಸ ಮಾಡ್ಕೊಂಡಿದ್ರು? ಒಟ್ಟಿಗೆ ಏನಿಲ್ಲ ಮೇಡಮ್, ಏರಿಯಾ ಮಾಮೂಲಿ ಫ್ರೆಂಡ್ಸ್ ಎಲ್ಲ, ಹಂಗಾಗಿ ಬಂದಿದ್ದಾರೆ ಮಾತಾಡ್ಕೊಂಡು. ನಿಮ್ಮ ಮನೆ ಬಿಟ್ಟಿದ್ದೆ ಅವಾಗ ಮೇಡಮ್? ನಮ್ಗೆ 8:30 ಹಿಂಗ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೋದ್ರು. ಮನೆ ಒಳಗಡೆಗೂ ಏನ್ ಬಂದಿಲ್ಲ, ಮಾತಾಡ್ಸಿ ಆಮೇಲೆ ಹೋಗಿದ್ರು. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸರ್. ಆಮೇಲೆ ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಗಾಡಿಯಲ್ಲಿ ಹೋಗಿದ್ದು, ಕಾರಲ್ಲಿ ಆಕ್ಸಿಡೆಂಟ್ ಆಗೈತೆ. ಅದ್ರ ಬಗ್ಗೆ ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ. ಈ ನಮ್ಮ ಮನೆಗೊಂದು ಹೇಳೋದು, ಹೋಗೋ ಜಾಗದಲ್ಲಿ ಹಿಂಗಾದ್ರೆ ನಾವೇನ್ ನಂಬ್ಕೋಬೇಕು? ಇರೋ ಒಂದೊಂದು ಮಕ್ಕಳು ನಿಕ್ಕೊಂಡು
ಕಾಣೆ ಆಗೋಗ್ಬಿಟ್ರು ಅಂದ್ರೆ ನಾವೇನು ಮಾಡ್ಬೇಕು ಸರ್? ದಯವಿಟ್ಟು ತಾಯಂದ್ರು ಮಕ್ಳುಗಳು ಎಲ್ಲಿ ಹೋಗ್ತಾರೆ ಅಂತ ನೋಡ್ಕೊಂಡು ಅವ್ರವ್ರ ಮಕ್ಕಳನ್ನ ಕಾಪಾಡ್ಕೊಂಡ್ರೆ ಸಾಕು. ನಮ್ಮಂಗೆ ಪಶು ಆಗೋದು ಬೇಡ ಸರ್. ನಿಮ್ಮ ಹುಡುಗನ ಹೆಸರು ನಮ್ಮ ದುರ್ಗಾ ಪ್ರಸಾದ್ ಏನ್ ಓದ್ತಿದ್ದ? ಸೆಕೆಂಡ್ PUC ಆಗಿತ್ತು ಸರ್. ಅನಿವಾರ್ಯ ಓದಕ್ಕಾಗ್ಲಿಲ್ಲ, ಡ್ಯೂಟಿಗೆ ಹೋಗ್ತಾ ಇದ್ರು. 2 ತಿಂಗಳು ಡ್ಯೂಟಿ ಮಾಡೋರೆ, ಕೈ ತಪ್ಪೋಯ್ತು ಜೀವ. ಇನ್ನು ನಾವು ಬೇಕು ಅಂದ್ರೆ ಅದು ನಮ್ಗೆ ಸಿಗಲ್ಲ. ಏನು ಮಾಡಬೇಕು? ಇರೋದು ಉಳಿಸ್ಕೊಳೋದ ಇಲ್ಲ ಇಲ್ದಿದ್ದ ನೋಡ್ರಿ, ತಂದೆ ಆದವ್ರು ಏಜ್ ಆಗೈತೆ, ಅವ್ರನ್ನ ಕಾಪಾಡ್ಕೊಳೋದ ಇಲ್ಲ ಇದು ಏನು ಮಾಡಬೇಕು? ಇರೋ ಒಂದೊಂದು ಮಕ್ಳು ಹಿಂಗೆ ಆಗೋಗ್ಬಿಟ್ರೆ ಎತ್ತು ತಾಯಿಂದ್ರಿಗೆ ಏನಾಗಬೇಕು? ದಯವಿಟ್ಟು ನಿಮ್ಮ ಮಕ್ಕಳು ಹೋದಾಗ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರೆ ಅದೇ ನಮಗೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.